ನನ್ನ ಹಿಂದಿನ ಸಂದೇಶದಲ್ಲಿ ನಾನು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಬಹುಶಃ ಅದು ನಾವು 4 ಮತ್ತು 6ನೇ ವಚನವನ್ನು ನಾವು ನೋಡ್ತಾ ಬಂದೆವು. ಹಳ್ಳ ಕೊಳ್ಳಗಳು, ಬೆಟ್ಟ ಗುಡ್ಡಗಳು, ಡೊಂಕಾಗಿರುವಂತವುಗಳು, ಕೊರಕಲಾಗಿರುವಂತವುಗಳು, ಇವೆಲ್ಲ ಮನುಷ್ಯನ ಗುಣವನ್ನ ಸೂಚಿಸುವಂತಹದ್ದು. ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ನೋಡಿದ ಪ್ರಕಾರವೇ ನಾವು ಮತ್ತಾಯನು ಸ್ನಾನಿಕನಾದಂತ ಯೋಹಾನನ ಮೂಲಕ ಆತನು ಮತ್ತೊಮ್ಮೆ ಅದನ್ನ ತಿಳಿಸ್ತಾನೆ. ಕರ್ತನ ದಾರಿಯನ್ನ ನೀವು ಸಿದ್ಧ ಮಾಡಿರಿ. ಒಂದು ವೇಳೆ ಮನುಷ್ಯರ ಮನಸ್ಸುಗಳನ್ನ ನೀನು ಸಿದ್ಧ ಮಾಡಬೇಕು, ಯಾಕಂದ್ರೆ ಆತನು ಬರ್ತಾ ಇದ್ದಾನೆ. ಆತನ ವಾಕ್ಯಗಳು, ಆತನ ಸುವಾರ್ತೆ, ಶುಭ ವಾರ್ತೆ ಇಡೀ ಪ್ರಪಂಚಕ್ಕೆ ಅದು ಹಬ್ಬಬೇಕೆಂಬುದಾಗಿ ದೇವರ ಆಲೋಚನೆ. ಒಂದು ವೇಳೆ ಆತನು ಬರುವಂತ ಸಮಯದಲ್ಲಿ ಇದ್ದಂತ ಮನುಷ್ಯರ ಎಲ್ಲಾ ಸ್ಥಿತಿಗತಿಗಳು ಲೂಕನು ಹಾಗೆ ಬರಿತಾನೆ. ಹಳ್ಳ ಕೊಳ್ಳಗಳು ಇದ್ದಂತ ರೀತಿಯಲ್ಲಿ, ಬೆಟ್ಟ ಗುಡ್ಡಗಳು ಇದ್ದಂತ ರೀತಿಯಲ್ಲಿ, ಡೊಂಕಾಗಿರುವಂತ ರೀತಿಯಲ್ಲಿ, ಕೊರಕಲಾಗಿದ್ದಂತ ರೀತಿಯಲ್ಲಿ ಮನುಷ್ಯರು. ಕಳೆದ ವಾರ ನಾನು ಹೇಳಿದೆ, ಮತ್ತೆ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಇವೆಲ್ಲವನ್ನ ಸರಿ ಮಾಡ್ಲಿಕ್ಕಾಗಿ ಒಬ್ಬನು ಬರ್ತಾನೆ. ಆತನ ಕೆರದ ಬಾರನ್ನ ಬಗ್ಗಿ ನಾನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಯಾಕಂದ್ರೆ ಸ್ನಾನಿಕನಾದ ಯೋಹಾನನು ಅವತ್ತು ಒಬ್ಬ ಹೀರೋ. ಆದ್ರೆ ಆತನು ತಾನು ಹೀರೋ ಎಂಬುದಾಗಿ ಆತನು ಒಪ್ಪಿಕೊಳ್ಳುವುದಿಲ್ಲ. ನನಗಿಂತಲೂ ಶ್ರೇಷ್ಠನಾದಂತವನೊಬ್ಬನು ಬರ್ತಾ ಇದ್ದಾನೆ. ಆತನು ಹೇಳುವಂತದ್ದು ಆತನಿಗಿಂತ ಯೋಗ್ಯನಲ್ಲ ನಾನು ಎಂಬುದಾಗಿ ಹೇಳಲಿಲ್ಲ. ಆತನ ಕೆರದ ಬಾರನ ಬಗ್ಗಿ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಅದನ್ನ ಮುಟ್ಟುವುದಕ್ಕೂ ನಾನು ಯೋಗ್ಯನಲ್ಲ. ನೋಡ್ರಿ, ಆತನು ತನ್ನನ್ನ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಬರುವಾತನು ಯಾರು ಎಂಬುದಾಗಿ, ಆತನ ಕಾರ್ಯ ಏನು ಎಂಬುದಾಗಿ ಆತನು ತನ್ನ ಜನರಿಗೆ, ಯಹೂದ್ಯರಿಗೆ ಆತನು ತಿಳಿಸ್ತಾ ಇದ್ದಾನೆ. ಹಾಗಾದ್ರೆ ಯೇಸುಸ್ವಾಮಿಯ ಈ ಒಂದು ಕಾರ್ಯವನ್ನ ನಾವು ನೋಡುವಾಗ ಇದೇ ಲೂಕನು ಬರೆದ ಸುವಾರ್ತೆಯಲ್ಲಿ ಮತ್ತೊಮ್ಮೆ ಆತನ ವಿಷಯದಲ್ಲಿ ನಾವು ಹೀಗೆ ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 14ನೇ ವಚನ, ಯೇಸುಸ್ವಾಮಿ ತನ್ನ ಭೂಲೋಕದ ಸೇವೆಯನ್ನ ಆತನು ಪ್ರಾರಂಭ ಮಾಡ್ತಾನೆ. ಅದ್ಭುತವಾದಂತ ರೀತಿಯಲ್ಲಿ ಆತನು ತನ್ನ ಸೇವಾ ಕಾರ್ಯವನ್ನ ಆತನು ಪ್ರಾರಂಭ ಮಾಡ್ತಾನೆ. ಅಂದ್ರೆ ಆತನ ಬಾಲ್ಯ ಜೀವಿತದಲ್ಲಿ ಆತನು ಮೇಧಾವಿಗಳ ಜೊತೆಯಲ್ಲಿ ವಾದ ವಿವಾದಗಳನ್ನ ಮಾಡಿದಂಥವನು. ಬಹುಶಃ ಅದನ್ನೇ ನಾವು ಲೂಕನು ಬರೆದ ಸುವಾರ್ತೆಯಲ್ಲಿಯೂ ಅದನ್ನ ಓದ್ತೇವೆ. ತನ್ನ ಬಾಲ್ಯ ಜೀವಿತದಲ್ಲಿ ಸಭಾಮಂದಿರದಲ್ಲಿ ಆತನು ಕೂತುಕೊಂಡು, ಯಾಕಂದ್ರೆ ಆತನು ಜ್ಞಾನಿ, ಆತನಿಗೆ ಸರಿಸಮಾನನಾದಂಥವರು ಒಬ್ಬರು ಇಲ್ಲ. ಆತನಲ್ಲಿ ದೇವರಾತ್ಮನು ಕಾರ್ಯವನ್ನ ಮಾಡುವಂತವನು. ಮುಂದೆ ನಾವು ಅದನ್ನ ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ ಇಂಥ ಒಬ್ಬ ದೇವರ ಮನುಷ್ಯನು, ದೇವರು ಹಾಗೂ ಮನುಷ್ಯನೂ ಆಗಿರುವಂತ ಯೇಸು ಕ್ರಿಸ್ತನ ಆ ಪ್ರಬೋಧನೆಗಳು, ಸಂದೇಶಗಳು ಮನ ಮುಟ್ಟುವ ಹಾಗೆ ಆತನು ತಿಳಿಸ್ಲಿಕ್ಕೆ ಆತನು ಬಂದಿರುವಂತವನು. ಹಾಗಾದ್ರೆ ಅಲ್ಲಿಯವರೆಗೆ ವಾಕ್ಯ ಇರ್ಲಿಲ್ವಾ? ಖಂಡಿತವಾಗಿ ಇತ್ತು. ಆಗಿನ ಕಾಲದಲ್ಲಿ ಮೇಧಾವಿಗಳು ಎಂಬುದಾಗಿ ಅನಿಸಿಕೊಂಡಂತ ಫರಿಸಾಯರು, ಶಾಸ್ತ್ರಿಗಳು ಮೋಶೆಯ ಧರ್ಮೋಪದೇಶವನ್ನ ಅವರು ತಿಳಿಸ್ತಾ ಬಂದ್ರು. ನಾವು ಅದನ್ನ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವ್ರು ಹೇಳಿದ ಹಾಗೆ ನೀವು ಮಾಡ್ರಿ, ಅವ್ರು ಮಾಡಿದ ಹಾಗೆ ನೀವು ಮಾಡ್ಬೇಡ್ರಿ. ಇದು ಯೇಸುಸ್ವಾಮಿ ಜನರಿಗೆ ಕೊಡುವಂತ ಎಚ್ಚರಿಕೆ. ಮುಂದೆ ನೋಡೋಣ ಅದನ್ನ. ಆದ್ರೆ ಈಗ ತಮ್ಮ ಸೇವಾ ಕಾರ್ಯವನ್ನ, ಆತನ ಕಾರ್ಯವನ್ನ ಆತನು ಪ್ರಾರಂಭ ಮಾಡಿದ್ದಾನೆ. ಇದನ್ನ ಲೂಕನು ಹೀಗೆ ಬರೀತಾನೆ. ಅದ 4ನೇ ಅಧ್ಯಾಯ, ಲೂಕನು 4ನೇ ಅಧ್ಯಾಯ 14ನೇ ವಚನ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿನ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರದಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನ ಹೊಗಳಿದರು. ಇಲ್ಲಿಯವರೆಗೆ ಕೇಳದೇ ಇರುವಂತ ಸಂದೇಶವನ್ನ ಜನರಿಗೆ ಆತನು ಪರಲೋಕದ ರಾಜ್ಯವನ್ನ ಕುರಿತು ಆತನು ಹೇಳ್ತಾ ಇದ್ದಾನೆ. ಇದುವರೆಗೂ ಯಾರು ಹೇಳದೇ ಇರುವಂತ ಸಂಗತಿಗಳು ಆತನು ಈಗ ಪ್ರಬೋಧನೆಯನ್ನ ಮಾಡ್ತಾ ಇದ್ದಾನೆ.
ಈಗಾಗಲೇ ಸಹೋದರಿ ಆಡ್ತಾ ಬಂದ್ರು, ಇನ್ಯಾರ ಬಳಿಗೆ ನಾವು ಹೋಗೋಣ, ಆತನಲ್ಲಿ ಜೀವವುಳ್ಳ ವಾಕ್ಯ ಉಂಟು ಎಂಬುದಾಗಿ. ಪ್ರಿಯರೇ, ಆವತ್ತಿನ ದಿವಸವೂ ಸಹ ಹಾಗೇನೆ ಇನ್ಯಾರ ಬಳಿಗೆ ಹೋಗ್ತಾ ಇದ್ರು? ಕರ್ತನಾದಂತ ಯೇಸು ಕ್ರಿಸ್ತನ ಬಳಿಗೆನೆ. ಯಾಕಂದ್ರೆ ಆತನಲ್ಲಿ ಜೀವವುಳ್ಳ ವಾಕ್ಯವಿತ್ತು. ಇಲ್ಲಿಯವರೆಗೆ ಕೇಳದೇ ಇರುವಂತಹ ವಾಕ್ಯಗಳನ್ನ ಆ ಜನರು ಕೇಳ್ತಾ ಇದ್ದಾರೆ. ಈತನ ಕಾರ್ಯಗಳು, ಒಂದು ಸುವಾರ್ತೆಯನ್ನ ಆತನು ಸಾರ್ತಾ ಬಂದ, ಪ್ಲಸ್ ಅನೇಕ ರೋಗಿಗಳನ್ನ, ಸ್ವಸ್ಥವಿಲ್ಲದೆ ಇರುವಂತವರನ್ನ ಆತನು ಸ್ವಸ್ಥ ಮಾಡುತ್ತಾ ರೋಗಗಳಿಂದ ಬಿಡಿಸುತ್ತಾ ಬಂದಂಥವನು. ಈ ಕಾರ್ಯಗಳ ಮೂಲಕ ಆತನು ಪ್ರಖ್ಯಾತಿಯನ್ನ ಹೊಂದಿದ. ನೋಡ್ರಿ, ಅಲ್ಲಿ ಶಿರೋನಾಮ ಹೀಗಿದೆ: ಯೇಸು ಗಲಿಲಾಯದಲ್ಲಿ ಉಪದೇಶ ಮಾಡಿ ಕೀರ್ತಿ ಹೊಂದಿದ್ದು. ಆತನಿಗೆ ಇಷ್ಟವಾದಂತ ಒಂದು ಪ್ರದೇಶ ಗಲಿಲಾಯ. ಅಲ್ಲಿಂದ ಆತನು ಪ್ರಾರಂಭ ಮಾಡಿದ್ದಾನೆ. ಆ ಸುವಾರ್ಥ ಸೇವೆಯನ್ನ ಆತನಲ್ಲಿ ಪ್ರಾರಂಭ ಮಾಡಿದ್ದಾನೆ. ಆ ಪ್ರಾಂತ್ಯದಲ್ಲೆಲ್ಲ, ಸುತ್ತಮುತ್ತಲ ಪ್ರಾಂತ್ಯದಲ್ಲೆಲ್ಲ ಅದು ಹರಡಿತು. ನೋಡ್ರಿ, ಈಗ 16ನೇ ವಚನಕ್ಕೆ ಬರುವಾಗ, ಹೀಗಿರಲಾಗಿ, ಒಂದು ವೇಳೆ ತರುವಾಯ ಅನ್ನುವಂತಹದ್ದು 4ನೇ ಅಧ್ಯಾಯದ 1ರಿಂದ 13 ವಚನದವರೆಗೆ ನೀವು ಓದಿದಾಗ ಅದು ಗೊತ್ತಾಯ್ತದೆ. ಅದಾದ ಮೇಲೆ ತರುವಾಯ, ಹೀಗಿರಲಾಗಿ ಅನ್ನುವಂತಹದ್ದು ಗಲಿಲಾಯದಲ್ಲಿಯೂ ಆತನ ಸುತ್ತಮುತ್ತ ಇರುವಂತಹ ಪ್ರಾಂತ್ಯದಲ್ಲಿಯೂ ಆತನ ಕೀರ್ತಿ ಹಬ್ಬಿತು. ಯೇಸು ಯಾರು ಎಂಬುದಾಗಿ ತಿಳ್ಕೊಂಡ್ರು. ಈತನು ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ತಿಳ್ಕೊಂಡ್ರು. ಹೀಗಿರಲಾಗಿ, ಆತನ ಹೆಸರು ಪ್ರಖ್ಯಾತಿ ಹೊಂದಿರಲಾಗಿ, ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುಳಿಯನ್ನು ಆತನ ಕೈಗೆ ಕೊಡಲಾಗಿ, ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತು ಏನೆಂದರೆ, ಒಂದು ಟೆಸ್ಟಿಂಗ್. ಅಲ್ಲಿ ಯಾರ್ಯಾರಿದ್ರು ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು. ಅಲ್ಲಿ ಬೋಧಕರಿದ್ರು, ಫರಿಸಾಯರಿದ್ರು, ಶಾಸ್ತ್ರಿಗಳಿದ್ರು, ಸದ್ದುಕಾಯರಿದ್ರು, ಯಾಜಕರಿದ್ರು, ಮಹಾಯಾಜಕರಿದ್ರು. ಎಲ್ಲರೂ ಆ ಸಭೆಯಲ್ಲಿ ಕೂತಿದ್ರು. ಯೇಸು ಸ್ವಾಮಿ ಅಲ್ಲಿಗೆ ಬರುವಾಗ, ಒಂದು ವೇಳೆ ಆತನ ಹೆಸರು ಪ್ರಖ್ಯಾತಿಯನ್ನ ಹೊಂದಿರುವಂತ ಎಲ್ಲ ಸಂಗತಿಗಳು ಈ ಫರಿಸಾಯರಿಗೂ ಗೊತ್ತಿದೆ, ಶಾಸ್ತ್ರಿಗಳಿಗೂ ಗೊತ್ತಿದೆ, ಯಾಜಕರಿಗೂ ಮಹಾಯಾಜಕರಿಗೂ ಗೊತ್ತಿದೆ, ಯಹೂದ್ಯರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆಗ ಯೆಶಾಯನು ಬರೆದಂತ ಒಂದು ಕಾಗದದ ಸುರುಳಿಯನ್ನ ಆತನಿಗೆ ಕೊಡ್ತಾರೆ. ಆತನ ಅದನ್ನ ಬಿಚ್ಚಿ ಆತನು ಓದ್ತಾನೆ. ಏನಂತ ಓದ್ತಾನೆ? 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಎಂತ ಅದ್ಭುತವಾದಂತ ಮಾತುಗಳು ಯೆಶಾಯನು ಆತನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಬಹುಶಃ ಯೆಶಾಯನು ಬರೆದ ಪ್ರವಾದನ ಗ್ರಂಥ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 61ನೇ ಅಧ್ಯಾಯ 1 ಮತ್ತು 2ನೇ ವಚನ: ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿದ ಶುಭ ವರುಷ. ಇದು ಚಿಯೋನಿನ ರಕ್ಷಣೆಯ ಬಗ್ಗೆ ಬರೆಯಲ್ಪಟ್ಟಿದೆ. ಬಹುಶಃ ಯೆಶಾಯನು ಯಹೂದ್ಯರನ್ನ ಆತನು ಕುರಿತು ಆತನು ಹೇಳುವಂತವನು ಮೆಸ್ಸಿಯನು ಬರ್ತಾನೆ. ಮೆಸ್ಸಿಯನು ಬರುವಾಗ ಎಲ್ಲರಿಗೂ ರಕ್ಷಣೆ ಉಂಟಾಗ್ತದೆ ಎಂಬುದಾಗಿ ಯೆಶಾಯನು ಆತನಿಗೆ ದೇವರ ವಾಕ್ಯಕ್ಕನುಸಾರವಾಗಿ ಆತನಿಗೆ ದರ್ಶನ ಉಂಟಾಗಿ ಆತನು ಬರೆಯುವಾಗ, ಯೆಹೋವನ ಆತ್ಮವು ನನ್ನ ಮೇಲಿದೆ, ನೀನು ಹೀಗೆ ಸಾರಬೇಕೆಂಬುದಾಗಿ. ಒಬ್ಬ ಮೆಸ್ಸಿಯನು ಬರ್ತಾನೆ. ಬಂದಾಗ ಯಹೂದ್ಯರಿಗೆ ಆಗುವಂತ ಎಲ್ಲಾ ಕಾರ್ಯಗಳನ್ನ
ಆತನ ಮೂಲಕ ನಾನು ನಡೆಸ್ತೇನೆ ಎಂಬುದಾಗಿ ಯೆಶಾಯನಿಗೆ ದೇವರು ತನ್ನ ಆತ್ಮನ ಮೂಲಕ ಆತನು ತಿಳಿಸುವಂತವನಾಗಿದ್ದಾನೆ. ಮುನ್ಸೂಚನೆ, ಬರುವಂತ ಮೆಸ್ಸಿಯನು ರಾಜ್ಯವನ್ನ ಆಳುವುದಕ್ಕೆ ಆತನು ಬರುವುದಿಲ್ಲ, ಸೆರೆಯಲ್ಲಿ ಇರುವಂತವರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬರ್ತಾನೆ. ಯಾವ ಸೆರೆ? ಇಲ್ಲಿ ಲೂಕನು ಅದನ್ನೇ ಬರಿತಾನೆ. ಯೆಶಾಯನು ಬರೆದಂತ ಆ ಒಂದು ಸಂಗತಿಗಳನ್ನ ಈ ಯಾಜಕರು ಒಂದು ವೇಳೆ ಮೆಸ್ಸಿಯನ ವಿಷಯದಲ್ಲಿ ಅವರು ಆಲೋಚನೆ ಮಾಡುವಾಗ ಆತನು ನಮ್ಮನ್ನ, ಅಥವಾ ಒಂದು ವೇಳೆ ಯಹೂದ್ಯರು ನಮ್ಮನ್ನ ಈ ರೋಮ್ ಸರ್ಕಾರದ ಇಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬರ್ತಾನೆ ಎಂಬುದಾಗಿ ಅವರು ಆಲೋಚನೆ ಮಾಡುವಂತವ್ರು ಅವರಾಗಿದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿಯ ಈ ಒಂದು ಸುವಾರ್ತೆಯ ವಿಷಯದಲ್ಲಿಯೂ ಆತನು ಮಾಡಿದಂತ ಅದ್ಭುತ ಕಾರ್ಯಗಳ ವಿಷಯದಲ್ಲಿಯೂ ತಿಳಿದಂತ ಈ ಜನರು, ಅಂದ್ರೆ ಫರಿಸಾಯರು, ಶಾಸ್ತ್ರಿಗಳು, ಮಹಾಯಾಜಕರು, ಯಹೂದ್ಯರು ಆ ಸಭಾಮಂದಿರದಲ್ಲಿ ಕೂತಿರುವಾಗ ಯೇಸು ಸ್ವಾಮಿ ಬಂದಾಗ ಯೆಶಾಯನು ಬರೆದಂತ ಸುರುಳಿಯ ಕಾಗದವನ್ನ ಆತನಿಗೆ ಕೊಡುವಾಗ, ಗ್ರಂಥದ ಸುರುಳಿಯನ್ನ ಆತನ ಕೈಗೆ ಕೊಡುವಾಗ ಯಾರ ವಿಷಯದಲ್ಲಿ ಬರೆದಿದೆಯೋ ಅದೇ ಆತನು ಅದನ್ನ ತೆಗೆದು ಆತನು ಓದುವಂತವನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಕೆಲವು ಸಾರಾಂಶವನ್ನ ನಾವು ಹೀಗೆ ನೋಡ್ತೇವೆ ಪ್ರಿಯರೇ. ಆತನು ಓದ್ತಾನೆ. ಯಾವ ಸ್ಥಳ ಅಂದ್ರೆ ಚಿಯೋನ್, ಯೆರೂಸಲೇಮಿನ ಆ ಒಂದು ಸ್ಥಳದಲ್ಲಿ ದೇವರು ಮಾಡುವಂತಹ ಕಾರ್ಯ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಈಗ ಅದನ್ನ ಕಂಡು ಆ ಮಾತು ಅದು ಏನು ಎಂಬುದಾಗಿ ಹೇಳುವಾಗ ಆತನು ಓದ್ತಾನೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಯಾರ ಮೇಲೆ? ಯಾವ ಚಿತ್ತಕ್ಕನುಗುಣವಾಗಿ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದನೋ ಆತನಲ್ಲಿ ಆತ್ಮವನ್ನ ಆತನು ಇರಿಸಿ ಆತನು ಕಳಿಸಿದನೆ. ಯಾಕೆ ನೋಡ್ರಿ, ಇದಕ್ಕೆ ಮೊದಲು ನಾವು ಮತ್ತಾಯನು ಬರೆದ ಸುವಾರ್ತೆ, ಈ ಅಂಶ ನೆನಪಿನಲ್ಲಿರ್ಲಿ. ಕರ್ತನ ಆತ್ಮವು ನನ್ನ ಮೇಲಿದೆ. ಈ ಒಂದು ಪಾಯಿಂಟ್ ನಮ್ಮ ಹೃದಯದಲ್ಲಿ ಇರಲಿ. ಈಗ ಯೇಸು ಸ್ವಾಮಿಯ ಗುಣಲಕ್ಷಣಗಳು, ಈಗಾಗಲೇ ಪ್ರಿಯ ಸೇವಕರು ಅವರು ಪ್ರಾರಂಭದ ಪ್ರಾರ್ಥನೆ ಮಾಡುವಾಗ ನಾನು ಯಾವ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ತಾ ಇದ್ದೇನೋ ಅದರಲ್ಲಿ ಒಂದು ಅಂಶ ಅವರು ಪ್ರಸ್ತಾಪಿಸ್ತಾ ಬಂದರು. ಅದು ಯಾವುದು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯ ನಿಜವಾದಂತ ದೈವಿಕವಾದಂತ ಗುಣಲಕ್ಷಣಗಳು ಎಂಬುದಾಗಿ ನಾನು ಅದನ್ನ ಹೇಳ್ತೇನೆ. ಯಾವ ದೈವಿಕವಾದಂತ ಗುಣಲಕ್ಷಣಗಳನ್ನ ಆತನು ಹೊಂದಿದ್ದ, ಯಾಕೆ ಹೊಂದಿದ್ದ ಅನ್ನುವಂಥದ್ದನ್ನ ಮುಂದೆ ನಾವು ಅದನ್ನ ಕಲೀಲಿಕ್ಕೆ ಹೋಗ್ತೇವೆ. ಆದ್ರೆ ಸಂಕ್ಷಿಪ್ತವಾಗಿ ಇಲ್ಲಿ ಇರುವಂತಹ ಆತನ ಗುಣಲಕ್ಷಣಗಳನ್ನ ಈ ಒಂದು ಲೂಕನು ಬರೆದ ಸುವಾರ್ತೆಗೆ ನಾವು ಹೋಲಿಕೆ ಮಾಡಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. 18ನೇ ವಚನ, ಇಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ದೇವರು ಹೇಳಿದಂತ ಮಾತು ಅಂದ್ರೆ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಏನು ಯೆಶಾಯ 61ನೇ ಅಧ್ಯಾಯದಲ್ಲಿ ಆತನು ಹೇಳಿದಾನೋ, ದೇವರ ಆತ್ಮವನ್ನ ಹೊಂದಿದಂತ ಯೆಶಾಯನು ಬರಿಬೇಕಾದರೆ, ಅದನ್ನ ತಿಳಿಸಬೇಕಾದ್ರೆ ಮುಂದೆ ಬರುವಂತವನನ್ನ ಕುರಿತು ದೇವರು ಹೇಳಿಸಿದಂತ ಮಾತುಗಳನ್ನ ಆ ಕಾಲದಲ್ಲಿ ಆತನು ಬರೆದ. ಅದನ್ನ ಮತ್ತಾಯನೂ ಲೂಕನು ಇಬ್ಬರು ಪುನರಾವರ್ತನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೇವರು, ಸ್ವತಃ ದೇವರು ಯೆಶಾಯನ ಮೂಲಕ ಹೇಳಿಸಿದಂತ ಮಾತು ಯಾವುದು ಎಂಬುದಾಗಿ ಹೇಳುವಾಗ, ಈಗೋ ನನ್ನ ಸೇವಕನು. ಆ ಮಾತು ಬರೆಯುವಾಗ ನೋಡ್ರಿ, ನಾವು ನೋಡ್ತೇವೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಮೂಡಣ ದೇಶದಿಂದ ಬಂದಂತ ಜೋಯಿಸರು ಅರಸನಾದ ಹೆರೋದನ ಬಳಿಯಲ್ಲಿ ಕೇಳುವಂತ ಮಾತು, ಅರಸನಾಗಿ ಹುಟ್ಟಿದವನು ಎಲ್ಲಿ? ರಾಜನ ಆಸ್ಥಾನಕ್ಕೆ ಬಂದಂತ ಜೋಯಿಸರು ರಾಜನ ಸನ್ನಿಧಾನದಲ್ಲಿ ನಿಂತುಕೊಂಡು, ಹೆರೋದನು ಆ ರಾಜ್ಯವನ್ನ ಆಳುತ್ತಿದ್ದಂತ ರಾಜನಾದ ಹೆರೋದನ ಬಳಿಯಲ್ಲಿ ಅವರು ಕೇಳುವಂತ ಮಾತೇನು? ಅರಸನಾಗಿ ಹುಟ್ಟಿದವನು ಎಲ್ಲಿ? ಈಸ್ ದ ಕಿಂಗ್ ಆಫ್ ಕಿಂಗ್. ಆತನು ರಾಜಾದಿರಾಜನು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ.
ಆದ್ರೆ ದೇವರು ಹೇಳಿದಂತ ಮಾತು, ಈಗೋ ನನ್ನ ಸೇವಕನು. ನಾನು ಈಗೋ ಎಂಬ ಪದವನ್ನ ಕಳೆದ ನನ್ನ ಸಂದೇಶದಲ್ಲಿಯೂ ನಾನು ಹೇಳಿದೆ. ಮುಂದೆ ಆಗುವಂತಹ ಸಂಗತಿಗಳು ಎಂಬುದಾಗಿ ಬರೆಯಲ್ಪಟ್ಟಂತ ಸಂಗತಿಗಳು. ಒಂದು, ಈಗೋ ಎಂಬುದಾಗಿ ಹೇಳುವಾಗ ಕೇಳಿರಿ, ಆಲಿಸಿಕೊಳ್ಳಿರಿ ಎಂಬುದಾಗಿ. ಈಗೋ ಎಂಬ ಪದ ಇಲ್ಲಿ ನೋಡಿರಿ, ಕೇಳಿಸಿಕೊಳ್ಳ್ರಿ. ಈಗೋ ನನ್ನ ಸೇವಕನು, ಆತನನ್ನ ನಾನು ಸೇವಕನಾಗಿ ಕಳಿಸಿದ್ದೇನೆ. ರಾಜ್ಯಭಾರ ಮಾಡುವುದಕ್ಕಾಗಿ ಅಲ್ಲ, ರಾಜನಾಗಿ ಅಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ತಗ್ಗಿಸಲ್ಪಟ್ಟಂತವನು, ದೀನತ್ವವನ್ನ ಹೊಂದಿದಂಥವನು, ಮನುಷ್ಯನಿಗೆ ಸದೃಶ್ಯನಾದನು, ತಂದೆಯ ಮಾತಿಗೆ ಅನುಸಾರವಾಗಿ ವಿಧೇಯನಾದಂಥವನು ಈ ಸೇವಕನು. ಈ ಸೇವಕನನ್ನ ನಾನು ಕಳಿಸಿಕೊಟ್ಟಿದ್ದೇನೆ, ಈತನನ್ನ ನಾನು ಆರಿಸಿಕೊಂಡಿದ್ದೇನೆ. ಎಲ್ಲಿಗೆ? ಈ ಲೋಕಕ್ಕೆ ಕಳಿಸಿಕೊಡುವುದಕ್ಕಾಗಿ. ಆಮೇಲೆ ಹೇಳ್ತಾನೆ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ದೇವರಿಗೆ ಇಷ್ಟನಾದಂಥವನು, ದೇವರಿಗೆ ಪ್ರಾಣ ಪ್ರಿಯನು. ಈತನಲ್ಲಿ ನನ್ನ ಆತ್ಮವನ್ನ ಇರಿಸುವೆನು. ಯಾರ ಆತ್ಮ? ದೇವರ ಆತ್ಮ. ದೇವರ ಚಿತ್ತವನ್ನ ನೆರವೇರಿಸುವಂತ ಮನಸ್ಸು, ದೇವರ ಚಿತ್ತವನ್ನ ನೆರವೇರಿಸುವಂತ ಆ ಒಂದು ಚೇತನ ಯೇಸು ಸ್ವಾಮಿಯಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಏನು ತಂದೆಯ ಚಿತ್ತ ಭೂಲೋಕದಲ್ಲಿ ನೆರವೇರಬೇಕೋ ಆ ಇಷ್ಟಾರ್ಥವನ್ನ, ಆ ಮನಸ್ಸನ್ನ ದೇವರು ತನ್ನ ಮಗನಿಗೆ ಆತನು ಕೊಟ್ಟಿದ್ದಾನೆ. ಆ ಮಗನು ಇಲ್ಲಿ ಅದನ್ನು ನೆರವೇರಿಸಲಿಕ್ಕಾಗಿ ಆತನು ಬಂದಿದ್ದಾನೆ. ಈಗ ಆತನ ಎಂಥವನು ಅನ್ನುವಂತಹದ್ದು, ಈತನು ಅನ್ಯ ಜನಗಳಿಗೆ ನ್ಯಾಯ ವಿಧಿಯನ್ನು ಸಾರುವನು. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗುದಿಲ್ಲ, ಇಲ್ಲಿ ಮಾಡ್ತೇನೆ. ಲೂಕನು ಬರೆದ ಸುವಾರ್ತೆಗೆ ಮಾಡ್ತೇನೆ. ಆಮೇಲೆ ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ. ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡುವನು. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದ ಇರುವವರು. ಇದು ಆತನ ಗುಣಲಕ್ಷಣಗಳು. ಈಗ ಹೋಗೋಣ ಲೂಕನು ಬರೆದ ಸುವಾರ್ತೆಗೆ. ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಏನು ಯೆಶಾಯನು ಬರೆದನೋ ಅದನ್ನೇ ಯೇಸು ಸ್ವಾಮಿ ಇಲ್ಲಿ ಓದ್ತಾ ಇದ್ದಾರೆ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಈಗ ಯೇಸು ಸ್ವಾಮಿಯ ಮೇಲೆ ಕರ್ತನ ಆತ್ಮ ಇದೆ. ಆತನ ಚಿತ್ತ ಅದು ಆತನು ಮಾಡುವಂತ ಕಾರ್ಯಗಳನ್ನ ನೆರವೇರಿಸುವಂತಹದ್ದು ಎಂಬುದಾಗಿ ನಾವಲ್ಲಿ ಓದ್ತೇವೆ ಪ್ರಿಯರೇ. ಆತ್ಮ ಅಥವಾ ಮನಸ್ಸು, ಅಥವಾ ಡಿಕ್ಷನರಿಯಲ್ಲಿ ನಾವು ನೋಡುವಾಗ ಮನಸ್ಸು ಅಥವಾ ಜೀವ ಅಥವಾ ಚೇತನ ಅಥವಾ ಸ್ವಭಾವ, ದೇವರ ಸ್ವಭಾವ, ದೇವರ ಜೀವ, ದೇವರ ಮನಸ್ಸು ಯೇಸು ಸ್ವಾಮಿಯಲ್ಲಿ ಇದೆ. ಈಗ ಆತನು ಹೇಳ್ತಾನೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿ ಕಳಿಸ್ಕೊಟ್ಟಿದ್ದಾನೆ. ಇಲ್ಲಿ ನಾಲ್ಕು ಸಂಗತಿಗಳು. ಒಂದು, ಬಡವರು. 2, ಸೆರೆಯವರು. 3, ಕುರುಡರು. 4, ಮನ ಮುರಿದಂಥವರು. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಆತನ ಗುಣಲಕ್ಷಣಗಳನ್ನ ಓದಿದಂತ ನಾವು ಇಲ್ಲಿ ನಾವು ನೋಡ್ತೇವೆ. ಲೂಕನು ಆತನ ಸ್ವಭಾವವನ್ನ ಕುರಿತು ಹೀಗೆ ಆತನು ಹೇಳ್ತಾ ಇದ್ದಾನೆ. ಆತನು ಹೇಳುವಂತಹದ್ದು, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು, ಕ್ರಿಸ್ತನನ್ನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ ಆತನು ಕಳಿಸಿದನು. ಶುಭ ವರ್ತಮಾನ, ಸುವಾರ್ತೆ, ಶುಭ ಸಂದೇಶ. ಹಾಗಾದ್ರೆ ಇವರು ಯಾರು? ಬಡವರು ಯಾರು? ಬಡವರು ಎಂಬುದಾಗಿ ಹೇಳುವಾಗ ಅನ್ಯರು, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ಅಥವಾ ನಾವು ನೋಡ್ತೇವೆ ಗಲಿಲಾಯ ಸೀಮೆಯಲ್ಲಿ ಇದ್ದಂತ ಅನ್ಯರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ
4ನೇ ಅಧ್ಯಾಯ 15ನೇ ವಚನ ಹೀಗೆ ನೋಡ್ತೇವೆ ನೋಡ್ರಿ. ಜೆಬಿಲೋನ್ ಸೀಮೆ, 14ನೇ ವಚನದಿಂದ ಓದ್ತೇನೆ. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಾಲಿ ಸೀಮೆ, ಯೋರ್ದೋನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಯ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಯೋಹಾನನು ಮತ್ತಾಯನು ಹೀಗೆ ಬರೆಯುವಾಗ ಲೂಕನು ಬರಿತಾನೆ, ಬಡವರಿಗೆ ಶುಭ ವರ್ತಮಾನವನ್ನ ಸಾರಬೇಕು. ಅನ್ಯರಾದಂತ ಜನರಿಗೆ, ಅವರಿಗೆ ಒಂದು ವೇಳೆ ಮೆಸ್ಸಿಯನ ವಿಷಯ ಗೊತ್ತಿಲ್ಲ, ಬೇರೆ ಯಾವ ವಿಷಯವೂ ಅಥವಾ ಅವರಿಗೆ ಗೊತ್ತಿಲ್ಲ. ಯಹೂದ್ಯರಾದರೂ ನಿರೀಕ್ಷೆಯಲ್ಲಿ ಇದ್ದಂಥವರು, ಮೆಸ್ಸಿಯನು ಬರ್ತಾನೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂಥವರು. ಆದರೆ ಬಡವರು ಅಂದರೆ ಅನ್ಯ ಜನಾಂಗ ಅಥವಾ ಕತ್ತಲೆಯಲ್ಲಿ ಇದ್ದಂತ ಜನಾಂಗ. ನೋಡ್ರಿ, ಆತನು ಗಲಿಲಾಯ ಸೀಮೆಯಲ್ಲಿ ತನ್ನ ಸೇವೆಯ ಜೀವಿತವನ್ನ ಪ್ರಾರಂಭ ಮಾಡಿದ. ಅಲ್ಲಿ ಯೇಸುಸ್ವಾಮಿಯನ್ನ ನಜರೇತಿನವರು ಯೇಸುಸ್ವಾಮಿಯನ್ನ ತಳ್ಳಿಬಿಟ್ರು. ನಾವೇನೋ ಅನ್ಕೊಂಡ್ರೆ ಇವನೇನೋ ಮಾಡಕ್ ಬಂದಿದ್ದಾನೆ ಅನ್ನುವಂಥದ್ದು. ಆದ್ರೆ ಯೇಸುಸ್ವಾಮಿ ತಿರುಗಿ ಆತನು ಗಲಿಲಾಯ ಸೀಮೆಗೆ ಆತನು ಹೋದ, ಜೆಬುಲೂನ್ ಸೀಮೆಗೆ ಹೋದ, ಆಚೆ ಸಮುದ್ರ ಕಡೆಗಿರುವ ಸೀಮೆ, ಅನ್ಯ ಜನರಿರುವಂತ ಗಲಿಲಾಯ ಸೀಮೆಗೆ ಆತನು ಹೋಗಿ ಈ ಶುಭ ವರ್ತಮಾನವನ್ನ ಆತನು ಸಾರಿದಾಗ ಅಲ್ಲಿ ಒಂದು ದೊಡ್ಡ ಬೆಳಕು ಅದು ಕಾಣಿಸಿತು. ಆ ಬೆಳಕು ಬೇರೆ ಯಾರು ಅಲ್ಲ, ಯೇಸುಸ್ವಾಮಿಯೇ. ಈ ಶುಭ ವರ್ತಮಾನವನ್ನ ಅಲ್ಲಿರುವಂತ ಜನಾಂಗದವರಿಗೆ ಆತನು ತಿಳಿಸುವಾಗ ಅದು ದೊಡ್ಡ ಮಾರ್ಪಾಟ ಆಯಿತು. ಅಲ್ಲಿ ಯೇಸುಸ್ವಾಮಿಯನ್ನ ನಂಬಿದಂತ ಅನೇಕ ಜನರು ಅಲ್ಲಿ ಸಾಕ್ಷೀಕರಿಸಿದ್ರು. ಅಲ್ಲಿ ಆ ಸೀಮೆಗಳಲ್ಲಿ ಅವರಿಗೆ ಈ ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ಮತ್ತಾಯನು ಅಲ್ಲಿ ಬರಿತಾನೆ. ಇದನ್ನೇ ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ಒಂದ್ ವೇಳೆ 1ನೇ ವಚನದಿಂದ ಓದ್ತೇನೆ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನಿಲ್ಲ. ಪೂರ್ವ ಕಾಲದಲ್ಲಿ ಜೆಬುಲೋನ್ ಮತ್ತು ನೆಫ್ತಾಲಿ ಸೀಮೆಗಳನ್ನು ಆತನು ಅಪಮಾನಕ್ಕೆ ಗುರಿ ಮಾಡಿದನು. ಅನಂತರ ಯೋರ್ದನ್ನಿನ ಆಚೆ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲಿಲಾಯ ಸೀಮೆ, ಈ ಪ್ರಾಂತ್ಯವೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಡೆಯಿತು ಎಂಬುದಾಗಿ. ಆ ಪ್ರಕಾಶ, ಒಂದು ವೇಳೆ ಆ ದೊಡ್ಡ ಬೆಳಕು ಮತ್ಯಾರೂ ಅಲ್ಲ, ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. ಆತನು ಆರಿಸಿಕೊಂಡಂತ ಈ ಸೀಮೆ, ಈ ಒಂದು ಸ್ಥಳ, ಇದು ಒಂದು ವೇಳೆ ಕರ್ತನ ಸಂಗತಿಗಳನ್ನ ತಿಳಿಯದೇ ಇದ್ದಂತ ಆ ಜನರು, ಆತ್ಮದಲ್ಲಿ ಬಡವರಾದಂತ ಈ ಜನರು ದೊಡ್ಡ ಬೆಳಕನ್ನ ಅವರು ಕಂಡುಕೊಂಡರು. ಅಂದ್ರೆ ಈ ಶುಭ ವರ್ತಮಾನವನ್ನ ಅವರು ಕೇಳಿದ್ರು. ನೋಡ್ರಿ, ಯೆಶಾಯನು ಬರೆಯುವಾಗ ಅದೇ ಪದಗಳನ್ನ ಒಂದು ವೇಳೆ ಮತ್ತಾಯನು 4ನೇ ಅಧ್ಯಾಯದಲ್ಲಿ ಅದನ್ನ ಪ್ರಕಟ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಲೂಕನು ಹೇಳುವಂತ ಮಾತು, ಬಡವರಿಗೆ ಶುಭ ವರ್ತಮಾನವನ್ನ ಆತನು ಸಾರುವುದಕ್ಕೆ ಅಭಿಷೇಕಿಸಲ್ಪಟ್ಟು ಕಳಿಸಿದ ಈ ಲೋಕಕ್ಕೆ ಆತನು ಬಂದಂತವನು. ಪ್ರಿಯರೇ, ನಾವುಗಳು ಹಾಗೆಯೇ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವು, ದೇವರನ್ನ ಅರಿಯದೇ ಇದ್ದಂಥವರು, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ದೇವರ ಕೋಪಕ್ಕೆ ಗುರಿಯಾದಂಥವರು ನಾವುಗಳು. ಇವತ್ತು ನಾವುಗಳು ಈ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಎಂಬುದಾಗಿ ಅಂದುಕೊಳ್ಳುವಾಗ, ನಮ್ಮ ಕರ್ತನು, ನಮ್ಮ ದೇವರು ಆತನನ್ನ ಈ ಲೋಕಕ್ಕೆ ನನಗಾಗಿ ನಮಗಾಗಿ ಕಳಿಸಿದಂಥವನು. ತನ್ನ ಜೊತೆಯಲ್ಲಿದ್ದಂತ ಶಿಷ್ಯರಿಗೆ ಆತನು ಆ ತರಬೇತಿಯನ್ನು ಆತನು ಕೊಟ್ಟನು. ಅವರ ಮುಖಾಂತರ ಇಡೀ ಪ್ರಪಂಚಕ್ಕೆ, ಕತ್ತಲಾಗಿದ್ದಂತ ಜಗತ್ತಿಗೆ ದೊಡ್ಡ ಬೆಳಕನ್ನ ಅವರು ಕೊಟ್ಟರು. ಶುಭ ವರ್ತಮಾನವನ್ನು ಅವರು ಸಾರಿದರು. ಇವತ್ತು ನಾವುಗಳು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ ಎಂಬುದಾಗಿ
ಧೈರ್ಯವಾಗಿ ನಾವು ಹೇಳುವಾಗ ನಿಜವಾಗಲೂ ಬಡವರಾದಂಥ ನಮ್ಮನ್ನ ಆ ದೊಡ್ಡ ಬೆಳಕಿಗೆ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚುರಪಡಿಸುವಂತವರು ನಾವಾಗಿದ್ದೇವೆ. ಕತ್ತಲಲ್ಲಿ ಇದ್ದಂತ ನಮ್ಮನ್ನ ಕ್ರಿಸ್ತನ ಬೆಳಕಿಗೆ ಈ ವಾಕ್ಯಗಳು ನಮ್ಮನ್ನು ನಡೆಸಿವೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ಇನ್ಯಾರ ಬಳಿಗೆ ನಾವು ಹೋಗೋಣ? ಇನ್ಯಾರ ಬಳಿಗೆ ಹೋಗೋಣ ಪ್ರಿಯರೇ? ಯಾರಲ್ಲಿ ಜೀವವುಳ್ಳ ವಾಕ್ಯ ಉಂಟೋ ಆತನ ಬಳಿಗೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರೇ ಆಗಿತ್ತು ಎಂಬುದಾಗಿ ನಾವು ನೋಡುವಾಗ ವಾಕ್ಯವೆಂಬಾತನು ನರಾವತಾರವೆತ್ತಿ ಲೋಕಕ್ಕೆ ಬಂದ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಆತನನ್ನು ತಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಟುಡೇ ವಿ ಆರ್ ಆಲ್ ಸನ್ ಆಫ್ ಗಾಡ್. ನಾವು ದೇವರ ಮಕ್ಕಳು. ಅಧಿಕಾರ ದೇವರು ನಮಗೆ ಆತನು ಕೊಟ್ಟಿದ್ದಾನಲ್ಲ ಪ್ರಿಯರೇ. ಕೊಟ್ಟಿದ್ದಾನೆ ಅಂತ ಸುಮ್ಮನಿರಕ್ಕಾಗುತ್ತಾ? ಕತ್ತಲೆಯಲ್ಲಿ ಕರೆದಾತನ ಗುಣಾತಿಶಯಗಳನ್ನ ಪ್ರಚುರಪಡಿಸುವಂತವರು ನಾವಾಗಿರ್ಬೇಕಲ್ವಾ? ವಿ ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳಾಗಿರ್ಬೇಕಲ್ವಾ? ಆಗಿದ್ದೇವಾ? ಒಂದು ಆತ್ಮವಾದರೂ ನಾವು ಗೆದ್ದಿದ್ದೇವಾ? ಕರ್ತನ ಈ ಶುಭ ವರ್ತಮಾನವನ್ನ ಸಾರುವುದಕ್ಕೆ ದೀನತ್ವದಿಂದ ಆತನು ತಗ್ಗಿಸಲ್ಪಟ್ಟು ಈ ಲೋಕಕ್ಕೆ ಬಂದನಲ್ಲ. ಈಗೋ ನನ್ನ ಸೇವಕನು, ರಾಜಾದಿರಾಜನಲ್ಲ, ಈಗೋ ನನ್ನ ಸೇವಕನು, ಆತನಲ್ಲಿ ನನ್ನ ಆತ್ಮವನ್ನು ನಾನು ಇಟ್ಟಿದ್ದೇನೆ. ಆತನು ಕೂಗಾಡುವವನಲ್ಲ, ಜಗಳವಾಡುವವನಲ್ಲ, ನ್ಯಾಯ ತೀರಿಸುವಂತವನಾತನು. ಆರಿ ಹೋಗುವಂತ ದೀಪವಾಗಿದ್ದಂತ ನಾವುಗಳು ಇವತ್ತು ಬೆಳಕು ಕೊಡ್ತಾ ಇದ್ದೇವೆ ಎಂಬುದಾಗಿ ಅಂದುಕೊಳ್ಬೇಕಾದ್ರೆ ಅದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತಾನೆ ಆ ಬೆಳಕು. ಆ ಬೆಳಕಿನಲ್ಲಿಯೇ ತಾನೇ ನಾವು ಜೀವಿಸ್ತಾ ಇದ್ದೇವೆ. ಅನ್ಯರು ಕತ್ತಲಲ್ಲಿ ಜೀವಿಸುತ್ತಾ ಇದ್ದಂಥವರು ನಾವು ಬಡವರು. ಅದನ್ನೇ ಆತನು ಹೇಳ್ತಾನೆ, ಆತನು ನನ್ನನ್ನ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಎರಡನೇದಾಗಿ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನ, ಸೆರೆ ಬಂಧನದಲ್ಲಿರುವಂತವರು. ಯಾರ ಬಂಧನ? ನಮ್ಗಿನ್ಯಾರು ವೈರಿ ಇಲ್ಲ, ನಮಗಿರುವಂತವನು ಒಬ್ಬನೇ, ಆತನು ಸೈತಾನನ ಸೆರೆಯಿಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬಂದ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಿಂದ ಓದ್ತೇನೆ, ಮಧ್ಯಭಾಗ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರದ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾದಂಥವರು ನಾವು. ಸೆರೆಯಲ್ಲಿ ಇದ್ದಂಥವರು. ಯಾರ ಸೆರೆ? ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಸೈತಾನನಿಗೆ ಸೆರೆಯಾಗಿದ್ದಂಥವರು ನಾವು. ಶಾರೀರಿಕವಾದಂತ ಆಶಯಗಳಿಗೆ ಬಂಧನದಲ್ಲಿ ಇದ್ದಂಥವರು ನಾವು. ಬದುಕು ಬಾಳಿನ ಡಂಬದಲ್ಲಿ ಸೆರೆಯವರಾಗಿದ್ದಂತ ನಮ್ಮನ್ನ ಅಲ್ಲಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ, ಆ ಸೆರೆಯಿಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬಂದಂಥವನು. ಇದೇ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳ್ತದೆ, 8 28 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
ಆ ಸೈತಾನನ ಬಂಧನದಲ್ಲಿದ್ದಂಥವರನ್ನ ಕುರಿತು. ಆಮೇಲೆ ಆತನು ಆಚೆ ದಳಕ್ಕೆ ಗದರೇ ನೇಸರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರವಾಗಿರುವುದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೆಯಾ ಎಂದು ಕೂಗಿದರು. ಸ್ವಲ್ಪ ದೂರದಲ್ಲಿ ಬಹಳ ಹಂದಿಗಳು ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು, ನೀನು ನಮ್ಮನ್ನು ಇದರೊಳಗಿಂದ ಹೊರಡಿಸುವುದಾದರೆ ಆ ಹಂದಿಯ ಗುಂಪಿನೊಳಗೆ ಕಳಿಸಿಕೊಡು ಎಂದು ಬೇಡಿಕೊಂಡವು. ದೆವ್ವಗಳೂ ಸಹ ದೇವರಿಗೆ ಅಧೀನರಾಗ್ತದೆ. ಹಾಗಾದ್ರೆ ಸೈತಾನನಿಂದ ಬಂಧನಕ್ಕೆ ಒಳಗಾದಂಥವರು, ಲೌಕಿಕವಾದಂತ ಈ ದೃಷ್ಟಿ, ಲೋಕವನ್ನಾಗಲಿ, ಲೋಕ ಒಂದು ಸೈತಾನನ ಪ್ರಪಂಚ, ಅವುಗಳಲ್ಲಿರುವ ಎಲ್ಲವೂ ಸಹ ಸೈತಾನನ ಅಧೀನದಲ್ಲಿವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಅದಕ್ಕೆ ಅಡಿಕ್ಟ್ ಆಗ್ತೇವೆ. ನಾವು ಅನೇಕ ವೇಳೆ ಅಂತ ಸಂಗತಿಗಳಿಗೆ ನಾವು ಅಡಿಕ್ಟ್ ಆಗ್ತೇವೆ. ನಾವು ಅದರ ಬಂಧನದಲ್ಲಿ ನಾವು ಇರುವಾಗ ಬೇರೆ ಯಾವ ಯೋಚನೆಗಳು ನಮಗೆ ಬರುವುದಿಲ್ಲ. ದೇವರ ವಿಷಯವಾಗಲಿ, ದೇವರ ವಾಕ್ಯದ ವಿಷಯವಾಗಲಿ ಯಾವುದೂ ನಮ್ಮ ನೆನಪಿಗೆ ಬರುವುದಿಲ್ಲ. ಅಂತ ಸೆರೆಯಲ್ಲಿ ಇರುವಂತವರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬರುವಂತವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಇದೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನ ಹೀಗೆ ಹೇಳ್ತದೆ, ನಿನ್ನ ವೈರಿ ಹಾಗೆ ಮಾಡಬೇಕೆಂದು ಹೇಳಿದೆಯೇ ಎಂಬುದಾಗಿ ಕೇಳಿದ್ದೀರಷ್ಟೇ. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿವಿರಿ. ಇದರ ವಿಷಯ ಏನು ಎಂಬುದಾಗಿ ಹೇಳುವಾಗ ಅನೇಕ ವೇಳೆ ದ್ವೇಷ, ಮತ್ಸರಕ್ಕೆ ನಾವು ಅಡಿಕ್ಟ್ ಆಗಿರ್ತೇವೆ. ಮಾತೆತ್ತಿದ್ರೆ ಕೋಪ. ಕೆಲವು ಸಲ ಹೇಳ್ತೀವಲ್ಲ, ಮೂಗನ ಮೇಲೆ ಕೋಪ ಇದೆ ಅಂತ. ಮೂಗನ ಮೇಲೆ ಕೋಪ. ಒಂದು ವೇಳೆ ನಾವು ಅದಕ್ಕೆ ಅಡಿಕ್ಟ್ ಆಗಿರ್ತೇವೆ. ಕೋಪ, ನಾನು ಕೋಪಕ್ಕೆ ಅಡಿಕ್ಟ್ ಅಲ್ಲ, ಕೋಪ ನನ್ನನ್ನ ಅಡಿಕ್ಟ್ ಮಾಡ್ಕೊಂಡಿರುತ್ತೆ, ನಮ್ಮನ್ನ ದಾಸರನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ಮಾತೆತ್ತಿದ್ರೆ ಕೋಪ. ದೇವರ ವಾಕ್ಯ ಹೇಳ್ತದೆ, ನೀವು ಅದನ್ನ ಬಿಡ್ರಿ, ನೀವು ಪ್ರೀತಿ ಮಾಡ್ರಿ, ಆಗ ನೋಡ್ರಿ ದೇವರ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ. ಆ ಆತ್ಮವನ್ನ ದೇವರು ನನಗೆ ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಈಗ ನಾನು ಆ ಸೆರೆಯವರನ್ನ ಬಿಡಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಒಂದು ವೇಳೆ ಕರ್ತನು ಹೇಳುವಂತ ಮಾತು. ಅಂತ ಅಡಿಕ್ಟ್ ಆಗಿರುವಂತವರಲ್ಲ. ದೇವರ ವಾಕ್ಯ ನಾವು ಆಲಿಸುವಾಗ, ದೇವರ ವಾಕ್ಯ ನನ್ನ ಹೃದಯಕ್ಕೆ ಬೀಳುವಾಗ ಅಂತ ಸೆರೆಯಿಂದ ಬಿಡಿಸ್ಲಿಕ್ಕೆ ಶಕ್ತಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ, ಎಕ್ಸೆಪ್ಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೇ. ಅದರಿಂದ ಒಂದು ವೇಳೆ ಬಿಡುಗಡೆ ಮಾಡ್ಲಿಕ್ಕೆ ಬೇರೆ ಯಾವ ಶಕ್ತಿಯೂ ಇಲ್ಲ. ಮಾನಸಾಂತರ, ಪಶ್ಚಾತ್ತಾಪ, ಇದರ ವಿಷಯದಲ್ಲಿ ನಾವು ದೇವರು ನಮಗೆ ಬೋಧಿಸುವಾಗ ಆ ಸೆರೆಯಿಂದ ಹೊರಗಡೆಗೆ ಬರುವಂತಹದ್ದು, ಹೊರಗಡೆಗೆ ನನ್ನನ್ನ ತರುವಂತಹದ್ದು ಮತ್ಯಾವುದೂ ಅಲ್ಲ, ಅದು ಕರ್ತನ ವಾಕ್ಯವೇ. ಆ ವಾಕ್ಯವ್ಯಾರು? ಆತನೇ ಆಗಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾನೆ, ಕರ್ತನ ಆತ್ಮವು ನನ್ನಲ್ಲಿದೆ, ನಾನು ಇದನ್ನು ಮಾಡ್ತೇನೆ, ಮಾಡ್ಲಿಕ್ಕಾಗಿ ನಾನು ಬಂದಿದ್ದೇನೆ. ಬಡವರಾಗಿರುವಂತವರನ್ನ ಆ ಶುಭ ವರ್ತಮಾನವನ್ನ ಕೇಳಿ ಕತ್ತಲಾದಂತ ಹೃದಯಕ್ಕೆ ಬೆಳಕನ್ನು ಕೊಡುವಂಥವನು. ಅನೇಕ ಸಂಗತಿಗಳಿಗೆ ಅಡಿಕ್ಟ್ ಆದಂತ ನಾವು, ಬಂಧನದಲ್ಲಿರುವಂತವರಾದಂತ ನಾವು, ನಮ್ಮನ್ನ ಬಿಡಿಸ್ಲಿಕ್ಕಾಗಿ ಆತನು ವಾಕ್ಯವೆಂಬಾತನು ಈ ನರವತಾರವೆತ್ತಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಆ ವಾಕ್ಯ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದು ಅದಾಗಿದೆ. ಮೂರನೇದಾಗಿ ನಾವು ನೋಡುವಾಗ ಕುರುಡರು, ಜಾಣ ಕುರುಡರು ಎಂಬುದಾಗಿ ನಾವು ಹೇಳ್ತೇವೆ. ನನ್ನ ಸಮಯ ಆಯ್ತಾ ಬಂತು, ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ಅರ್ಥ ಮಾಡಿಕೊಳ್ಳೋಣ ವಾಕ್ಯ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ಏನ್ ಬಲ್ಲವರು?
ವಾಕ್ಯವನ್ನ ಬಲ್ಲಂತವರು ನಾವು. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿಯೂ ತೀವ್ರವಾಗಿ ಮಾತಾಡುವುದರಲ್ಲಿಯೂ ನಿಧಾನವಾಗಿಯೂ ಇರಲಿ. ಆಮೇಲೆ ಆತನು ಹೇಳ್ತಾನೆ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡಿರಿ. ಕುರುಡರು ಯಾರು ಎಂಬುದಾಗಿ ಹೇಳುವಾಗ, ವಾಕ್ಯ ಗೊತ್ತಿದ್ದೂ ಸಹ ಗೊತ್ತಿಲ್ಲದೇ ಇರುವಂತ ರೀತಿಯಲ್ಲಿ ವರ್ತನೆ ಮಾಡುವಂತವರು, ವಾಕ್ಯವನ್ನ ನಿಜವಾಗ್ಲೂ ತಮ್ಮ ಹೃದಯದಲ್ಲಿ ಅವ್ರು ಇಟ್ಟುಕೊಂಡಂತವರಲ್ಲ. ವಾಕ್ಯ ಗೊತ್ತು ಅಷ್ಟೇ. ವಾಕ್ಯ ಹೀಗೆ ಹೇಳ್ತದೆ, ಹೌದು. 10 ಕಟ್ಲೆಗಳನ್ನ ನಾವು ಓದ್ತೇವೆ, ಹೌದು, ಮಾಡಿದ್ರೆ ಎಲ್ಲವೂ ತಪ್ಪೇ, ಈಗ ಗೊತ್ತು, ಅದರನ್ನ ಅನುಸರಿಸುವುದಿಲ್ಲ. ನಾವು ಬಲ್ಲವರು, ಆದ್ರೆ ಕುರುಡರ ಹಾಗೆ ನಾವು ವರ್ತನೆ ಮಾಡುವಂತವ್ರು ನಾವು. ಅದನ್ನೇ ಯಾಕೋಬನು ಹೇಳ್ತಾನೆ, ಏನಂತ? ನಿಮ್ಮ ಮನಸ್ಸೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ನಿನ್ನ ವಾಕ್ಯ ನಿನ್ನ ಹೃದಯದಲ್ಲಿದೆ. ನಿನಗೆ ಸಹಾಯಕ್ಕಾಗಿ ಸತ್ಯದ ಆತ್ಮನನ್ನ ಆತನು ಕಳಿಸಿಕೊಟ್ಟಿದ್ದಾನೆ. ನಿನಗೆ ಎಚ್ಚರ ಕೊಟ್ಟರೂ ಸಹ ಎಚ್ಚರವಾಗಿರುವುದಕ್ಕೆ ನನಗೆ ಮನಸ್ಸಿಲ್ಲ, ವಾಕ್ಯ ಪ್ರಕಾರ ನಡ್ಕೊಳ್ಳುವಂತ ಮನಸ್ಸಿಲ್ಲ. ಅದನ್ನೇ ಆತನು ಹೇಳ್ತಾನೆ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದ್ದಾಗಿದೆ. ಒಂದು ವೇಳೆ ಈ ಸೆರೆ ಮತ್ತೆ ಈ ಕುರುಡರು ಆ ಎರಡೂ ಇಲ್ಲಿ ಕೊಟ್ಟಿದೆ ನೋಡ್ರಿ. ನೀವು ಬಲ್ಲವರು, ಮಾತಾಡುವುದರಲ್ಲಿ ನಿಧಾನವಾಗಿಯೂ ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಇರಲಿ. ನಿಮ್ಮ ಸ್ವಭಾವವನ್ನ ಕುರಿತು ಅದು ಹೇಳುವಂತದ್ದಾಗಿದೆ. ವಾಕ್ಯ ಹೇಳ್ತದೆ, ನೀವು ಮನಸ್ಸು ಒಂದು ವೇಳೆ ಕಿವಿಗೊಡುವಂತದ್ದು ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ರಿ, ಕೋಪ ಮಾಡ್ಕೊಳ್ಬೇಡ್ರಿ. ಅದು ದೇವರಿಗೆ ಮೆಚ್ಚುಗೆ ಅಲ್ಲ. ನಿನ್ನ ಹೃದಯದೊಳಗೆ ವಾಕ್ಯ ಇದೆ, ಆದ್ರೆ ವಾಕ್ಯಕ್ಕನುಸಾರವಾಗಿ ನಾವು ನಡೀತಾ ಇಲ್ಲ. ವಾಕ್ಯಕ್ಕನುಸಾರವಾಗಿ ನಾವು ನಡೀತಾ ಇಲ್ಲ. ಜಾಣ ಕುರುಡರು ನಾವು. ಈ ಕಣ್ಣು ತೆರೆಸುವಂತಹದ್ದು ನಮ್ಮನ್ನ ಮತ್ಯಾವುದು ಅಲ್ಲ, ಇದು ವಾಕ್ಯವೇ. ನಮ್ಮನ್ನ ಇಂಥ ಸಂಗತಿಗಳಿಂದ, ಏನು ಯಾಕೋಬ ಹೇಳಿದಾನೋ ಆ ಸಂಗತಿಗಳಿಂದ ಕಣ್ಣು ತೆರೆಸುವಂತಹದ್ದು ಯಾವುದೂ ಇಲ್ಲ ಎಕ್ಸೆಪ್ಟ್ ದ ವರ್ಡ್ ಆಫ್ ಗಾಡ್. ಆತನೇ ಹೇಳ್ತಾನೆ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಶಕ್ತಿ, ಸಾಮರ್ಥ್ಯ, ಬಲಯುತವಾದಂತ ಆಯುಧ ಆ ವಾಕ್ಯವೇ. ಪ್ರಿಯರೇ, ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಆತನು ಕಳಿಸಿರುವಾಗ ಲೂಕನು ಬರುವ ಹಾಗೆ ಕರ್ತನ ಆತ್ಮನ ಮೂಲಕ ನಮ್ಮನ್ನ, ಬಡವರಾಗಿದ್ದಂತ ನಮ್ಮನ್ನ, ಸರಿಯಾಗಿದ್ದಂತ ನಮ್ಮನ್ನ, ಕುರುಡರಾಗಿದ್ದಂತ ನಮ್ಮನ್ನ ಆತನಾದ ಎಲ್ಲದರಿಂದ ಬಿಡಿಸ್ಲಿಕ್ಕಾಗಿ ತಾನೇ ಆತನ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಕೊನೆಯದಾಗಿ ಅಲ್ಲಿದೆ, ಮನ ಮುರಿದವರು ಅಂದ್ರೆ ಬಲಹೀನವಾದಂಥವರು, ಚಿಂತೆಯಲ್ಲಿ ಇದ್ದಂಥವರು, ಬಳಲಿ ಹೋದಂಥವರಿಗೆ ವಾಕ್ಯ ಬಲ ಕೊಡುವಂಥದ್ದಾಗಿದೆ. ಕೀರ್ತನೆಗಾರನು ಬರೀತಾನೆ, ನಿನ್ನ ವಾಕ್ಯವು ಜೇನು ತುಪ್ಪಕ್ಕಿಂತಲೂ ರುಚಿ ಎಂಬುದಾಗಿ. ಆ ಬಲವನ್ನ ಕೊಡುವಂತಹದ್ದು ಮನ ಮುರಿದವರಿಗೆ, ಅದರಿಂದ ಬಿಡುಗಡೆಯನ್ನ ಕೊಡುವಂತಹದ್ದು ಅದು ದೇವರ ವಾಕ್ಯವೇ. ಸೋತು ಹೋದಂಥವರಿಗೆ, ಮುಗ್ಗರಿಸಿ ಬೀಳುವಂಥವರಿಗೆ, ಚಿಂತೆಯಲ್ಲಿ ಇರುವಂಥವರಿಗೆ, ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ. ಆ ನಂಬಿಕೆ ಇರಬೇಕು. ನಾನಿದನ್ನ ಮುಂದೆ ಮುಂದುವರಿಸ್ತೇನೆ. ಹಾಗಾದ್ರೆ ಯೆಶಾಯನು ಬರೆದ ಪ್ರವಾದನೆಗೆ ಅನುಗುಣವಾಗಿ ಮತ್ತಾಯನು ಬರೆಯುವಾಗ ಈ 4 ಸಂಗತಿಗಳು, ಆತನು ಯಾಕೆ ಈ ಲೋಕಕ್ಕೆ ಆತನು ಬಂದು ನಮ್ಮನ್ನ ಬಲಪಡಿಸುತ್ತಾ ಇದ್ದಾನೆ, ಯಾರ್ಯಾರನ್ನ ಆತನು ಬಲಪಡಿಸ್ತಾ ಇದ್ದಾನೆ, ಯಾರ್ಯಾರನ್ನ ಆತನು ಬಿಡುಗಡೆಯನ್ನ ಕೊಡ್ತಾ ಇದ್ದಾನೆ, ಯಾರ್ಯಾರಿಗೆ ಯಾವುದರಿಂದ ಬಿಡುಗಡೆಯನ್ನ ಕೊಡ್ತಾ ಇದ್ದಾನೆ, ಇವೆಲ್ಲವನ್ನ ಆತನು ಈ ಲೋಕಕ್ಕೆ ಆತನು ಬಂದ ಮೇಲೆ ಮಾಡಿದಂತ ಕಾರ್ಯಗಳು.
ಈ ಆತನ ಸೇವಾ ಕಾರ್ಯಗಳು ಇವತ್ತಿಗೂ ಸಹ ಅದು ಮುಂದುವರಿಯುವಂತದ್ದಾಗಿದೆ. ದೇವರು ಅನೇಕರನ್ನು ಅದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಒಂದು ವೇಳೆ ನಮ್ಮನ್ನು ಸಹ ಈ ಝೂಮ್ ಮೀಟಿಂಗ್ ಮೂಲಕ ಆತನ ವಾಕ್ಯಗಳು ಕೇಳುವ ಹಾಗೆ ಆತನು ಮಾಡಿರುವುದಕ್ಕಾಗಿ ನಾವು ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಒಂದು ವೇಳೆ ಇದನ್ನ 3 ವರ್ಷಗಳಿಂದ ಅವ್ರು ಯಾಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಯಾರ್ಯಾರೋ ಆತನನ್ನ ಕಂಡುಕೊಂಡಿಲ್ಲವೋ ಅವರೆಲ್ಲರೂ ಆತನ ಬಳಿಗೆ ಬರಬೇಕೆಂಬುದಾಗಿ, ಆತನ ನಾಮವನ್ನ ಪ್ರಖ್ಯಾತಿ ಪಡಿಸಬೇಕೆಂಬುದಾಗಿ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ಚಿತ್ತವಾದರೆ ನಾನು ಮುಂದಿನ ದಿವಸಗಳು ಆತನ ಈ 4ನೇ ಸಂಗತಿಯ ಕೊನೆಯ ಭಾಗವನ್ನ ನಿಮ್ಮ ಜೊತೆಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ